ದಯೆಯೇ ಧರ್ಮದ ಮೂಲವಯ್ಯ. ಹೆಂಗದೀರಿ ಎಲ್ಲರೂ? ನಾನಂತೂ ಇವತ್ತು ಭಾಳ ಎಕ್ಸೈಟ್ಮೆಂಟ್ ಒಳಗದೀನಿ. ಇವತ್ತು ಸ್ಯಾಂಡ್ವಿಚ್ ರೆಸಿಪಿನ ಮಾಡೋಣ ಬರ್ರಿ. ಸ್ಯಾಂಡ್ವಿಚ್ ಮೇಕರ್ ಇಲ್ಲದೇ ಸ್ಯಾಂಡ್ವಿಚ್ ರೆಸಿಪಿನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಕ್ಯಾಪ್ಸಿಕಮ್ ಒಳಗಿನ ಬೀಜನ ಸ್ವಚ್ಛಗೆ ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೊರೋಣ. ನಂತರ ಒಂದು ದೊಡ್ಡ ಉಳ್ಳಾಗಡ್ಡಿನ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊರೋಣ. ಅದೇ ರೀತಿ ಒಂದು ಟೊಮ್ಯಾಟೊ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊರೋಣ. ನೋಡ್ರಿ, ಎಲ್ಲಾನು ಕಟ್ ಮಾಡ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ವೆಜ್ ಮಯೋನೀಸ್ ತೊಗೊಂಡಿನಿ. ಇದು ಎಗ್ಲೆಸ್ ಐತಿ. ಇದನ್ನು ವೆಜಿಟೇರಿಯನ್ನು ಯೂಸ್ ಮಾಡ್ಬೋದು. ಒಂದು ಬೌಲ್ದಾಗ ಮಯೋನೀಸ್ನ ಹಾಕೋರಾಕತ್ತೀನಿ. ಸೇಜ್ವಾನ್ ಚಿಲ್ಲಿ ಚಟ್ನಿ ತೊಗೊಂಡಿನಿ. ಇದನ್ನು ಸ್ವಲ್ಪ ಬೌಲ್ ಒಳಗೆ ಆ್ಯಡ್ ಮಾಡ್ಕೊರೋಣ. ನೋಡ್ರಿ, ಟೊಮ್ಯಾಟೊ ಕೆಚಪ್ ತೊಗೊಂಡಿನಿ. ಇದನ್ನು ಸ್ವಲ್ಪ ಬೌಲ್ ಒಳಗೆ ಆ್ಯಡ್ ಮಾಡ್ಕೊರೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡು ಆ್ಯಡ್ ಮಾಡ್ಕೊರೋಣ. ಈಗ ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊರೋಣ. ಈಗ ಒಂದು ಬ್ರೆಡ್ ತಗೊಂಡು ಅದರ ಮೇಲೆ ಒಂದು ಸೈಡ್ ಅಪ್ಲೈ ಮಾಡ್ಕೊರೋಣ. ಈಗ ಬ್ರೆಡ್ ಮೇಲೆ ಟೊಮ್ಯಾಟೊ ಹಾಗೂ ಕ್ಯಾಪ್ಸಿಕಮ್ನ ಈರುಳ್ಳಿನ ಹಾಕೊಂಡು ಡೆಕೋರೇಟ್ ಮಾಡ್ಕೊರೋಣ. ಈಗ ಇನ್ನೊಂದು ಬ್ರೆಡ್ನ ತಗೊಂಡು ಒಂದು ಸೈಡ್ನ ಮಸಾಲ ಅಪ್ಲೈ ಮಾಡಿಕೊಂಡು ಈ ಬ್ರೆಡ್ ಮೇಲೆ ಜೋಡಿಸಾಕತ್ತೀನಿ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದ್ರೂ ನಡಿತೈತಿ. ಒಂದು ದೋಸೆ ಮಾಡೋ ಹಂಚನ್ನ ತಗೊಂಡು ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊರೋಣ. ಅದೇ ರೀತಿ ಒಂದು ಬದಿಗೆ ಬ್ರೆಡ್ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊರೋಣ. ಬ್ರೆಡ್ ಪೂರ್ತಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗೋ ಸಮಯದೊಳಗೆ ಇನ್ನೊಂದು ಬದಿಗೆ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಸ್ಟೋವ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ರೋಸ್ಟ್ ಮಾಡಬೇಕು. ನೀಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಬ್ರೆಡ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬೇಕ್ರಿ ಒಳಗೆ ಸಿಗುವಂತಹ ಸ್ಯಾಂಡ್ವಿಚ್ ರೆಸಿಪಿ ಮನೆಯೊಳಗೆ ತಯಾರಾಗುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ನಿಮ್ಮ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ. ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಹೊಸ ರೆಸಿಪಿ ಜೊತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ದೀನಾ ರೆಸಿಪೀಸ್ ಕನ್ನಡ.